ಭಾರತೀಯ ಕಂಬಳ ಮತ್ತು ಶಾರದಾ ಸತೀಶ್ ಶೆಟ್ಟಣ ವಿಜಯಕರ ಕೊಡಗೂರು ಕಮಲಕಟ್ಟದಗೆ ಕಿರುವಾಶ ಪರಾಡಿ ಬಿಟ್ಟು ವೈಷ್ಣವಿ ಆರ್ಯ ನಾವು ಮೊದಲೆಲ್ಲ ಅದಕ್ಕೆ ಒಂದು ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೆವು ವಾರ ಆ ಟ್ರೈನಿಂಗ್ ಎಲ್ಲ ಮಾಡಿ ಇವತ್ತು ನಾವು ಫಸ್ಟ್ ಕಂಬಳಕ್ಕೆ ಬಂದದ್ದು. ಕೋಣಕಲ್ಲು ಬೇಕಿದ್ರು ಅಲ್ಲಿ ಉಂಟು. ಇನ್ನೂ ಉಂಟು 21 ಕಂಬಳ ಏನೋ ಉಂಟು. 29 ಕಂಬಳದಲ್ಲಿ ಹೋಗ್ಬೇಕು ಅಂತ ಉಂಟು. ಕೋಣಕಲ್ಲು ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕಷ್ಟೇ ನಮಗೆ. ಈಗ ಒಂದು 20-25 ವರ್ಷದಲ್ಲಿ ಅನುಭವ ಆಗಿದೆ ಕಂಬಳ ಅಂದ್ರೆ. ನಾನು ಸ್ಕೂಲಲ್ಲಿ ಇರುವಾಗಲೇ ಕಂಬಳಕ್ಕೆ ಹೋಗ್ತಿದ್ದೆ. ಈಗ ಎಂತ ನಮಗೆ ಬೇಗ ಮುಗಿಬೇಕು ಅಂತೇಳಿ ಒಂದು ಸ್ವಲ್ಪ ಈಗ ಲೈಟ್ ಎಲ್ಲ ಮಾಡಿದ್ದಾರೆ, ಅಜಿಮೆ ಮಾಡಿದ್ದಾರೆ. ಆದ್ರೂ ಒಂದು 12 ಗಂಟೆ ಹೀಗೆ ಈ ಮೂಮೆಂಟ್ ಅಲ್ಲಿ ಮುಗಿಬೇಕು ಅಂತ ಉಂಟು. It is fun watching this. I am excited to see the runners and like they have good physique and like the way they are conducting the event is also very good. So it's been good till now. I had read about this in newspaper and textbooks. This is the first time I'm watching this. So I feel like they would have prepared a lot for this, and yeah, it's good to watch. This is prone to like Mangalore region. We are not exposed to these things. So like this is first time we are watching this. So it's the culture here which brings out these things. ಸಮಸ್ತ ಗ್ರಾಮಸ್ಥರ ಪರವಾಗಿ ಕಂಬಳದ ಸಮಿತಿಯ ಪರವಾಗಿ ಅತ್ಯಂತ ವಿಜಯಕ್ಕೆ